ಮುಖ್ಯ ಗ್ಯಾರಂಟಿಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಜಾರಿಗೆ ಗೊಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚಿತ್ರದುರ್ಗಕ್ಕೆ ಬಂದಾಗ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಮಾಡಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಚಿತ್ರದುರ್ಗನ ಒಂದು ಶಿವಣ್ಣ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಹಕಾರದಿಂದ ಭಾಳ ಚೆನ್ನಾಗಿ ನಡೀತಾ ಇದೆ. ಭಾಳ ಸಂತೋಷ. 3,000 ಎಷ್ಟು ಕೋಟಿ ಬಂದಿದೆ? 3,783 ಕೋಟಿ ರೂಪಾಯಿಗಳು ಈ ಜಿಲ್ಲೆಗೆ ಬಂದು ಬಡವರಿಗೆ ತಲುಪಿರ್ತಕ್ಕಂಥದ್ದು ಭಾಳ ಸಂತೋಷ. ಈ ಜಿಲ್ಲೆಯ ಬಡ್ಜೆಟ್ ಅಲೋಕೇಶನ್ ಇರೋದು ಒಂದು ವರ್ಷಕ್ಕೆ 1,600 ಕೋಟಿ. ಆದರೆ ಈ ಗ್ಯಾರಂಟಿಗೋಸ್ಕರ ಬಂದಿರತಕ್ಕಂಥದ್ದು 3,783 ಕೋಟಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಒಂದು ಉದ್ದೇಶ ಮತ್ತು ಇದರ ಬಹುಪಾಲು ಜನರಿಗೆ ನೇರವಾಗಿ ತಲುಪಿರ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ನಾನು ಶ್ಲಾಘನೆಯನ್ನು ಕೊಡ್ತೇನೆ. ಆದರೆ ಇದರಲ್ಲಿ ಒಂದು ನ್ಯೂನತೆಯನ್ನು ಕಂಡಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಸಾವು ನಾವು ಬಯಸಿ ಬಂದದ್ದಲ್ಲ. ಈ ಮನೆ ಯಜಮಾನಿ ತೀರ್ಕೊಂಡಾಗ ಅವರಿಗೆ ಹೋಗಿರ್ತಕ್ಕಂಥ ಹಣ ನಿಂತಿರಲಿಲ್ಲ. ಅದನ್ನು ಕಂಡುಹಿಡಿದ್ವಿ. 1,48,000 ಬಿಟ್ಟಿದ್ದಾರೆ. ಅದು ಕಂಡುಹಿಡಿದ ತಕ್ಷಣ ಅದನ್ನು ನಿಲ್ಲಿಸಿದ್ದೇವೆ. ಆ ನಿಲ್ಲಿಸೋದ್ರ ಒಳಗಡೆ ಅವ್ರಿಗೆ ಅವ್ರ ಅಕೌಂಟ್ಗೆ ಹೋಗಿರೋ ಹಣ 79,500 ರೂಪಾಯಿಗಳು ಹೊರಟೋಗಿತ್ತಲ್ಲ, ಅದನ್ನು ವಾಪಸ್ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಆ ಪ್ರಯತ್ನದಲ್ಲಿ ಅದರ ಮುಂದುವರೆದ ಭಾಗವೇ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪರಿಷ್ಕರಣೆ ಅಥವಾ ಅರ್ಜಿ ಅಥವಾ ಇದನ್ನು ಸರಿಪಡಿಸ್ಬೇಕಂತ ನಾವು ಹೇಳಿರ್ತಕ್ಕಂಥ ಟ್ಯಾಕ್ಸ್ ಪೇಯರ್ಸ್ ಅಮೌಂಟು ತಪ್ಪಬಾರ್ದು, ಬೇರೆಯವ್ರನ್ನ ಹೋಗಬಾರ್ದು, ಅದು ಜನತೆಗೆ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದರಲ್ಲಿ ನಾವು ಮಾಡ್ತಾಯಿದ್ದೇವೆ. ಒಂದು ಸಂತೋಷ ಏನಪ್ಪ ಅಂದರೆ, ಇಡೀ ಭಾರತದಲ್ಲಿ ಮಹಿಳೆಯರ ಸಬಲೀಕರಣ ಬಾಯಲ್ಲಿ ಹೇಳೋದಲ್ಲ. BJPಯವರು ಬರೀ ಭಾವನೆಯಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಹಿಂದೂಗಳು ಮಾತ್ರ ಒಂದೇ ಅಂತಾರೆ. ನಾವೆಲ್ಲ ಅದಲ್ಲ. ಎಲ್ಲ ವರ್ಗದ ಜನರಿಗೂ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಜೊತೆಗೆ ಇಡೀ ಭಾರತದಲ್ಲಿ ತಲಾದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದರ ಉದ್ದೇಶ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಅನ್ನೋದೇ ನಮ್ಮದು. ಕರ್ನಾಟಕ ದಿವಾಳಿ ಆಗುತ್ತೆ ಅಂತ ಹೇಳಿದರು. ಅದು ಚಿತ್ರವನ್ನು ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 17 ಬಡ್ಜೆಟನ್ನು ಮಂಡಿಸುವ ಮೂಲಕ ಇಡೀ ಭಾರತದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಹೇಳಿ ಹೆಸರು ಪಡೆದಿದ್ದಾರೆ. ಅದರ ಮುಖೇನ ಇವತ್ತು ನಾವು ರಾಜ್ಯ ಸದೃಢವಾಗಿದೆ. GSTನಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಕೇಂದ್ರದವ್ರಿಗೆ ಹೇಳ್ತೀವಿ, ನಮಗೆ ಬರಬೇಕಾದಂಥ ಪಾಲನ್ನು ಕೇಂದ್ರದವ್ರು ಕೊಟ್ಟರೆ ಇನ್ನೂ ಉತ್ತಮವಾದಂಥ ರಾಜ್ಯವನ್ನು ನಾವು ಮಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಏನು 1,39,000 ಏನು ಗುರುತಿಸಿದಿರಿ ಸರ್? 42,000. ಅದರಲ್ಲಿ ಈಗ ಅಂಥವ್ರ ಅಮೌಂಟ್ ಏನೇನದು ಈಗ ಬಂದಿರೋ ಅಮೌಂಟ್ ಏನು ವಾಪಸ್ ತೊಗೊಳ್ಳೋಂಥದ್ದು ಏನಂತ ಪ್ಲಾನ್ ಇದೆ? ಮಾಡ್ತಾ ಇದ್ದೇವೆ. ಅದು ಸ್ವಲ್ಪ ಹಣ ಬಂದು 3,000 ಅಲ್ಲ, ಆ ಬೆನಿಫಿಷರಿಂದ ವಾಪಸ್ ತೊಗೊಳ್ಳೋವಂಥದ್ದು ಅದನ್ನೇ ಮಾಡ್ತಾರೆ. ಅದೇ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಂದು ಕೊರತೆ ಏನಿದೆ ಅಂದರೆ, ಬ್ಯಾಂಕ್ಗಳು ಬ್ರಾಂಚ್ಗಳು ಇಡೀ ರಾಜ್ಯದಲ್ಲಿ 3 ಬ್ರಾಂಚಸ್, ಬರೀ ಇದು ಜಿಲ್ಲಾ ಕೇಂದ್ರದಲ್ಲ ಅಥವಾ ಬೆಂಗಳೂರಿನಲ್ಲ, ಕಡೆಯ ಹಳ್ಳಿಯಲ್ಲೂ ಕೂಡ ಬ್ರಾಂಚ್ಗಳಿದೆ. ಅವು ಬ್ರಾಂಚ್ಗಳು ಹೆಡ್ ಆಫೀಸು. ಉದಾಹರಣೆಗೆ ಅಥಣಿನಲ್ಲಿ ಮಹಾರಾಷ್ಟ್ರ ಬ್ಯಾಂಕಿನ ಬ್ರಾಂಚ್ ಇದೆ. ಬಳ್ಳಾರಿಯಲ್ಲಿ ಆಂಧ್ರ ಪ್ರದೇಶದ ಬ್ಯಾಂಕಿನ ಬ್ರಾಂಚ್ ಇದೆ. ಈ ಕಡೆ ತಮಿಳುನಾಡು ಕಡೆ ಕೇರಳ ಇದರಲ್ಲಿ ಮಂಗಳೂರಲ್ಲಿ ಕೇರಳ ಬ್ಯಾಂಕ್ ಹೋಗಿದೆ. ಆ ಬ್ಯಾಂಕ್ಗಳಿಗೆ ಹೋಗಿರೋ ಹಣ ಕೊಡಿ ಅಂತ ಬ್ರಾಂಚಲ್ಲಿ ಕೇಳಿದ್ರೆ ಹೆಡ್ ಆಫೀಸ್ದವ್ರ ಹತ್ರ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ. ಈ ರೀತಿಯ ತೊಂದರೆಗಳಿವೆ. ಏರ್ಟೆಲ್ ಬ್ಯಾಂಕ್ ಅಂತ ಇದೆ, ಲೋನ್ ಅಕೌಂಟ್ ಅಂತ ಇದೆ. ಇವೆಲ್ಲ ತಪ್ಪಾಗಿದೆ. ಏರ್ಟೆಲ್ ಬ್ಯಾಂಕ್ ಅಂದರೆ ಅದಕ್ಕೆ ಏರ್ಟೆಲಲ್ಲಿ ಡ್ರಾ ಮಾಡಲೇಬೋದು. ಆ ರೀತಿಯೂ ಸ್ವಲ್ಪ ಹೋಗಿದೆ. ಇದನ್ನೇ ಪರಿಷ್ಕರಣೆ. ಆ ರೀತಿ ಬಿಡಬಾರ್ದಲ್ಲ. ಒಂದು ಹೊಸ ಕಾರ್ಯಕ್ರಮ ಮಾಡಿದಾಗ ಕೆಲವು ನ್ಯೂನತೆಗಳಾದ್ರಿಂದ ಸರಿಪಡಿಸೋದೇ ನಮ್ಮ ಗ್ಯಾರಂಟಿ ಯೋಜನೆಯ ಗ್ಯಾರಂಟಿ ಪ್ರಾಧಿಕಾರದ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.